ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸೋಮಶೇಖರ್ ಮಲ್ಲಿಗೆರೆ. ಸ್ನೇಹಿತರೆ, ಇವತ್ತು ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅದು ಅಲ್ಲಿ ಇಲ್ಲಿ ಎಲ್ಲ ನಮ್ಮ ಹುಬ್ಬಳ್ಳಿಯಲ್ಲಿ, ಅಂದರೆ ಹುಬ್ಬಳ್ಳಿಯಿಂದ 4 ಕಿಲೋಮೀಟರ್ ಉಣಕಲ್ ಕ್ರಾಸ್ನ ಬಳಿ ಇರುವಂಥ ಒಂದು ಚಂದ್ರಮೌಳೇಶ್ವರ ಟೆಂಪಲ್ಗೆ ಕರ್ಕೊಂಡು ಬಂದಿದ್ದೀನಿ. ಈ ಚಂದ್ರಮೌಳೇಶ್ವರ ಟೆಂಪಲ್ ಸುಮಾರು 900ರಿಂದ 1100 ವರ್ಷಗಳ ಹಿಂದೆ, ಅಂದರೆ 11-12ನೇ ಶತಮಾನದ ಒಂದು ಅದ್ಭುತವಾದ ದೇವಾಲಯವಾಗಿದೆ. ಹೇಳಪ್ಪ. ಈ ಚಂದ್ರಮೌಳೇಶ್ವರ ದೇವಸ್ಥಾನವು ಕಲ್ಯಾಣಿ ಚಾಲುಕ್ಯರಿಗೆ ಸೇರಿದಂಥ ಒಂದು ದೇವಸ್ಥಾನವಾಗಿತ್ತು. ಇದು ಸುಮಾರು 12 ಶತಮಾನಗಳ ಒಂದು ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಇದನ್ನು ಆಗಿನ ಅದ್ಭುತವಾದಂಥ ಶಿಲ್ಪಿ ಆದಂಥ ಜಕ್ಕಣಾಚಾರ್ಯರು ಕೆತ್ತಿದ್ದಾರೆ ಅಂತ ಹೇಳಲಾಗ್ತದೆ. ಏಕೆಂದರೆ ಕಲ್ಯಾಣಿ ಚಾಲುಕ್ಯರು ಜಕ್ಕಣಾಚಾರ್ಯರಿಗೆ 3 ದೇವಾಲಯಗಳನ್ನು ಕೆತ್ತಲಿಕ್ಕೆ ಅವರಿಗೆ ವಹಿಸಿದ್ರು. ಅದರಲ್ಲಿ ಈ ದೇವಾಲಯವು ಕೂಡ ಒಂದಾಗಿದೆ. ಅಂದರೆ ಈ ದೇವಾಲಯದ ಹಲವಾರು ವಿಶೇಷಗಳಿದೆ, ಅದನ್ನು ಕೂಡ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಕಲ್ಲಿನಿಂದ ಕೆತ್ತಲಾದಂಥ ಒಂದು ಸುಂದರವಾದ ದೇವಸ್ಥಾನ. ಇದರ ಕೆತ್ತನೆಗಳು ಈಗಲೂ ಕೂಡ ನಾವು ಇಲ್ಲಿ ನೋಡ್ಬೋದು. ಮತ್ತು ಈ ದೇವಾಲಯದ ಇತಿಹಾಸ ಏನು ಹೇಳ್ತದೆ ಅಂದರೆ, ಇದು ಕೆತ್ತುವಂಥ ಸಂದರ್ಭದಲ್ಲಿ ಒಂದೇ ರಾತ್ರಿಯಲ್ಲಿ ಈ ದೇವಸ್ಥಾನವನ್ನು ಕೆತ್ತಬೇಕು ಅನ್ನುವ ಸಂದರ್ಭದಲ್ಲಿ, ಆದರೆ ಬೆಳಗಾಗುವ ಹೊತ್ತಿಗೆ ಕೋಳಿ ಕೂಗ್ತು ಅನ್ನುವುದು ಈ ಜನರ ಒಂದು ಮೂಢನಂಬಿಕೆಯೋ ಅಥವಾ ಸತ್ಯವೋ ನಮಗೂ ಗೊತ್ತಿಲ್ಲ. ಆದರೆ ಕೋಳಿ ಕೂಗಿದ ನಂತರ ಈ ದೇವಸ್ಥಾನವನ್ನು ಅರ್ಧಕ್ಕೆ ನಿಲ್ಲಿಸಲಾಗಿದೆ ಅಂತ ಹೇಳಲಾಗ್ತದೆ. ಅದಕ್ಕಾಗಿ ಈ ದೇವಾಲಯಕ್ಕೆ ಯಾವುದೇ ರೀತಿಯ ಗೋಪುರವಿಲ್ಲದಿದ್ದರೂ ಕೂಡ ಒಂದು ಸುಂದರವಾದಂಥ ಕೆತ್ತನೆಗಳನ್ನು ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಶಿವಾಲಯದ ಲಿಂಗವು ಚಂದ್ರಮೌಳೇಶ್ವರ ಲಿಂಗವಾಗಿದ್ದು, ಮತ್ತು ಈ ಲಿಂಗದ 4 ದಿಕ್ಕಿನಲ್ಲೂ ಈ ಬಾಗಿಲುಗಳನ್ನು ಹೊಂದಿದೆ. ಇದು ಇಲ್ಲಿಯ ಒಂದು ದೊಡ್ಡ ವಿಶೇಷ. ಮತ್ತು ಒಂದೇ ಲಿಂಗಕ್ಕೆ 2 ನಂದಿಯನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಮತ್ತು 4 ಮುಖಗಳನ್ನು ಹೊಂದಿರುವಂತಹ ಒಂದು ಲಿಂಗವನ್ನು ಕೂಡ ನೋಡ್ಬೋದು. ಈ ದೇವಾಲಯದಲ್ಲಿ ಒಟ್ಟು ಸುಮಾರು 12 ಬಾಗಿಲುಗಳನ್ನು ಹೊಂದಿದೆ ಈ ದೇವಾಲಯದ ಲಿಂಗಕ್ಕೆ 4 ಕಡೆಯಿಂದನೂ ಕೂಡ ಬಾಗಿಲಿರುವಂಥದ್ದು ನಾವು ಇಲ್ಲಿ ವಿಶೇಷವಾಗಿ ನಾವು ನೋಡ್ಬೋದು. ನೋಡಿ ಸ್ನೇಹಿತರೆ, ನೀವು ಒಂದೊಂದು ದಿಕ್ಕಿನಲ್ಲೂ ಕೂಡ ಒಂದೊಂದು ಬಾಗಿಲಿದೆ. ಅಂದರೆ 4 ದಿಕ್ಕಿನಲ್ಲೂ ಕೂಡ ನಾವು ಈ ದೇವಾಲಯವನ್ನು ನಾವು ದೇವರ ದರ್ಶನವನ್ನು ನಾವು ಇಲ್ಲಿ ಪಡಿಬೋದು. ಆ ಕಂಬಗಳಲ್ಲಿಯೂ ಕೂಡ, ಅಂದರೆ ಬಾಗಿಲ ಕಂಬಗಳಲ್ಲಿಯೂ ಕೂಡ ನಾವು ಕೆತ್ತನೆಗಳನ್ನು ವಿಶೇಷವಾಗಿ ಗಮನಿಸ್ಬೋದು. ಇದು 12ನೇ ಶತಮಾನದ ಕೆತ್ತನೆಯಾಗಿದ್ದರೂ ಕೂಡ ಇನ್ನೂ ಸುಂದರವಾಗಿ ಇಲ್ಲಿ ಕೆತ್ತಿರುವುದನ್ನು ನಾವು ವೀಕ್ಷಣೆ ಮಾಡ್ಬೋದು. ಸ್ನೇಹಿತರೆ, ಇನ್ನೊಂದು ವಿಶೇಷವನ್ನು ನಿಮಗೆ ತೋರಿಸ್ಲಿಕ್ಕೆ ಬಂದೀನಿ. ನಮ್ಮ ಹಿಂದೂ ಸಂಪ್ರದಾಯದ ಈ ನಮ್ಮ ದೇಶದಲ್ಲಿ ಎಲ್ಲಿಯೂ ಕೂಡ ಈ ಥರದ ಲಿಂಗವನ್ನು ನೀವು ನೋಡಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂತಂದರೆ ಈ ಒಂದು ಲಿಂಗದಲ್ಲಿ 4 ಮುಖಗಳನ್ನು, ಅಂದರೆ 4 ದಿಕ್ಕಿಗೆ 4 ಮುಖಗಳನ್ನು ಹೊಂದಿರುವಂಥ ಒಂದು ಲಿಂಗವಾಗಿದೆ. ಇದು ಚಂದ್ರಮೌಳೇಶ್ವರನ ಮುಖವೆಂದು ನಾವು ಹೇಳಲಾಗ್ತದೆ. ಮತ್ತು ಇಲ್ಲಿ ಈಗ ಏನಕ್ಕೆ ವಿಶೇಷ ಆಗಿದೆ ಈ ದೇವಾಲಯ ಅಂತಂದರೆ, ಈಗಿನ ಮದುವೆಗಳ ಮುಂಚೆ ತೆಗೆಯುವಂಥ ಒಂದು ಫ್ರೀ ವೆಡ್ಡಿಂಗ್ ಶೂಟ್ಗಳು ಈಗ ತುಂಬನೇ ಈ ದೇವಾಲಯದ ಆವರಣದಲ್ಲಿ ನಡೀತದೆ. ಅದು ದುರ್ದೈವವೋ ಅಥವಾ ಈ ದೇವಾಲಯದ ಒಂದು ಪ್ರಚಾರವೋ ಅನ್ನೋದನ್ನು ನೀವೇ ಹೇಳಬೇಕಾಗ್ತದೆ. ಈ ದೇವಾಲಯವು ಪೂರ್ವಾಭಿಮುಖವಾಗಿ ನಿರ್ಮಾಣವಾಗಿತ್ತು. ಸರ್ವತೋಪಥ ಭದ್ರ ಗರ್ಭಗುಡಿಯನ್ನು ಈ ದೇವಾಲಯ ಹೊಂದಿದೆ. ಮತ್ತು ಇಲ್ಲಿ ವಿಶೇಷ ಏನಂದರೆ, ರತಿ ಮನ್ಮಥರ ಒಂದು ಚಿತ್ರಗಳನ್ನು ನಾವು ಈ ಕೆತ್ತನೆಯಲ್ಲಿ ನಾವು ನೋಡ್ಬೋದು. ಮತ್ತು ವಿಶೇಷ ಪಾದಚಾರಿಗಳನ್ನು ಇಲ್ಲಿ ನಾವು ಗಮನಿಸ್ಬೋದು. ಮತ್ತು ಯುದ್ಧಕ್ಕೆ ಹೋಗುವಂಥ ಸನ್ನಿವೇಶದ ಕೆತ್ತನೆಯನ್ನು ಕೂಡ ನಾವು ಇಲ್ಲಿ ಹಲವಾರು ವೀಕ್ಷಿಸ್ಬೋದು. ಒಟ್ಟಾರೆ ನಾವು ಹೇಳ್ಬೇಕಂತಂದರೆ, ಈ ದೇವಾಲಯವನ್ನು ನಾವು ಈಗಲೂ ಕೂಡ ವೀಕ್ಷಣೆಗೆ ಇರುವುದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ನೀವು ಹೋದರೆ ಖಂಡಿತವಾಗ್ಲೂ ಹುಬ್ಬಳ್ಳಿಯಿಂದ 4 ಕಿಲೋಮೀಟರ್ನಲ್ಲಿ ಇರುವಂತಹ ಈ ಉಣಕಲ್ ಗ್ರಾಮದಲ್ಲಿ ಈ ದೇವಾಲಯವಿದೆ. ಖಂಡಿತವಾಗೂ ಒಮ್ಮೆ ಭೇಟಿ ನೀಡಿ ಮತ್ತು ಸುಂದರವಾದಂಥ ಈ ದೇವಾಲಯದ ದರ್ಶನವನ್ನು ಪಡಿಬೇಕಂತ ಹೇಳಿ ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಿಂದೆ